ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಐತಿಹಾಸಿಕ ಸ್ಥಳಗಳ ಬಳಿ ಅಣುಸ್ಥಾವರ ನಿರ್ಮಾಣಕ್ಕೆ ಪ್ರಸ್ತಾವನೆಯನ್ನ ನೀಡಲಾಗಿತ್ತು. ಕೊಪ್ಪಳದಲ್ಲಿ ಅಣುಸ್ಥಾವರ ನಿರ್ಮಾಣಕ್ಕೆ ಈಗ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಕೊಪ್ಪಳ ಜಿಲ್ಲೆಯ ಯೋಜನೆ ಪ್ರಸ್ತಾಪವೇ ಬೇಡ ಅಂತ ಹೇಳಿ ಆಗ್ರಹ ಮಾಡಲಾಗ್ತಾ ಇದೆ. ಏಳುಗುಡ್ಡ ಪ್ರದೇಶವಾದ ಹಿರೇಬೆಣಕಲ್ ಮತ್ತು ಯಡಹಳ್ಳಿ ಲಿಂಗದಹಳ್ಳಿ ಪ್ರದೇಶಗಳಲ್ಲಿ ಅಣುಸ್ಥಾವರ ಬೇಡ ಅಂತ ಹೇಳಿ ಆಗ್ರಹಿಸಲಾಗ್ತಾ ಇದೆ. ಮೊರೇರ್ ಶಿಲಾ ಬೆಟ್ಟ ಇರುವಂತಹ ಸ್ಥಳದಲ್ಲಿ ಅಣುಸ್ಥಾವರ ಬೇಡ, ಅಣುಸ್ಥಾವರಕ್ಕೆ ಕೇಂದ್ರ ಸರ್ಕಾರವೇನಾದ್ರೂ ಮುಂದಾದ್ರೆ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಮಾಜಿ ಎಂಎಲ್ಸಿ HR ಶ್ರೀನಾಥ್ ರಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಲಾಗ್ತಾ ಇರುವಂತದ್ದು. ಈ ಹಿಂದೆ ಅಣುಸ್ಥಾವರ ಬೇಡ ಅಂತ ಹೇಳಿ ಬೃಹತ್ ಪ್ರತಿಭಟನೆಯನ್ನ HR ಶ್ರೀನಾಥ್ ಅವರು ಮಾಡಿದ್ರು. ಇದೀಗ ಅಣುಸ್ಥಾವರಕ್ಕೆ ಜಾಗ ಗುರುತಿಸೋದಕ್ಕೆ ಸರ್ಕಾರ ಮುಂದಾಗ್ತಾ ಇರುವಂತ ಆರೋಪ ಕೇಳಿ ಬಂದಿದೆ. ಜಾಗ ಗುರುತಿಸಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸುವುದಕ್ಕೆ ಸಿದ್ಧತೆ ನಡೆಸಿದ್ದಾರೆ ಅಧಿಕಾರಿಗಳು ಅನ್ನುವಂತ ಆರೋಪದ ಮೇಲೆ ಈ ಎಚ್ಚರಿಕೆಯನ್ನ ನೀಡಿದ್ದಾರೆ. ಜನರ ಜೀವನ ಹಳ್ಳಿಗಳಲ್ಲಿ ಜನರ ಜೀವನ ಕೂಡ ಹಾಳಾಗ್ತವೆ. ಅದರಿಂದ ನಾನು ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಭಾಳ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ. ಅದರಿಂದ ತಾವು ದಯವಿಟ್ಟು ಇದನ್ನು ಹಿಂದೆ ತೊಗೊಂಡು ಬೇರೆ ಜಿಲ್ಲೆಗಿಂತ ಬೇರೆ ರಾಜ್ಯಕ್ಕೆ ನೀವು ತೊಗೊಂಡೋದ್ರೆ ಇನ್ನು ಒಳ್ಳೆಯದಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತೀನಿ. ಸುಮಾರು 10 ತಿಂಗಳಿಂದ ಇಲ್ಲಿ ಜಿಲ್ಲಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಆ ರೀತಿ ಯಾವುದೇ ಪ್ರಸ್ತಾವನೆಯನ್ನು ನಾನು ಸರ್ಕಾರ ಕೊಟ್ಟಿಲ್ಲ. ಒಂದು ಹಿಂದೆ ಇದ್ರ ಬಗ್ಗೆ ವಿಡಿಯೋ ಸಂವಾದ ಆದಾಗ ಲೋಕಲ್ಲಿ ಇದಕ್ಕೆ ವಿರೋಧ ಇದೆ ಅಂತಕ್ಕಂಥದ್ದನ್ನು ನಾನು ಗಮನಕ್ಕೆ ತಂದಿದ್ದೀನಿ. ಈ ಥರ ಗೊತ್ತಿಲ್ಲ ರೀ ನನಗೆ, ನಾವಂತೂ ಯಾವುದೂ ಪ್ರಸ್ತಾವನೆ ಕೊಟ್ಟಿಲ್ಲ. ಆಮೇಲೆ ಇದ್ರ ಬಗ್ಗೆ ವಿಡಿಯೋ ಸಂವಾದ ಆದಾಗ ಸ್ಥಳೀಯವಾಗಿ ಇದಕ್ಕೆ ವಿರೋಧ ಇದೆ ಅನ್ನೋದನ್ನು ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೆ. ಈಗ ಸರ್ಕಾರದ ಮಟ್ಟದೊಳಗೆ ಆ ಥರ ಚಿಂತನೆ ಏನಾದರೂ ನಡೆದಿದೆ ಅಂದರೆ ಸರ್ ಇಲ್ಲಿ ಅಣುಸ್ಥಾವರ ಸ್ಟಾರ್ಟ್ ಮಾಡೋದು ನನ್ನ ಗಮನಕ್ಕಂತೂ ಇಲ್ಲ ರೀ. ನಾನಂತೂ ಯಾವುದೂ ಆ ರೀತಿ ಪ್ರಸ್ತಾವನೆ ಕೊಟ್ಟಿಲ್ಲ. ಮತ್ತು ಹಿಂದೆ ಒಂದು ವಿಡಿಯೋ ಸಂವಾದ ಆದಾಗ ಸುಮಾರು 4 ತಿಂಗಳ ಹಿಂದೆ ಈ ರೀತಿ ಸ್ಥಳೀಯವಾಗಿ ವಿರೋಧ ಇದೆ ಅನ್ನತಕ್ಕಂಥದ್ದನ್ನು ಹಿರಿಯ ಅಧಿಕಾರಿಗಳ ಗಮನಕ್ಕೆ ನಾನು ತರ್ತಿದ್ದೆ. ಸುಮಾರು 10 ತಿಂಗಳಿಂದ ಇಲ್ಲಿ ಜಿಲ್ಲಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಆ ರೀತಿ ಯಾವುದೇ ಪ್ರಸ್ತಾವನೆ